ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಜಾತಿ ಗಣತಿ ಸೋಮವಾರದಿಂದ ನಡೆಯುತ್ತೋ ಇಲ್ವೋ ಅನ್ನುವಂತ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. ಆದ್ರೆ ಸಮುದಾಯದ ಒಳಗಿನ ಗೊಂದಲ, ಸಚಿವರುಗಳ ಆಕ್ಷೇಪಗಳು ಇವು ಬೂದಿ ಮುಚ್ಚಿದ ಕೆಂಡದಂತೆಯೇ ಇವೆ. ಆಯೋಗ ಮಾಡಿದ ಎಡವಟ್ಟನ್ನ ಸರಿಪಡಿಸಿ ಪರಿಹಾರ ಹುಡುಕೋದಕ್ಕೆ ಸರ್ಕಾರ ಬಹಳ ಕಸರತ್ತನ್ನ ನಡೆಸ್ತಾ ಇದೆ. ಹಾಗಾದ್ರೆ ಆಯೋಗದ ಎಡವಟ್ಟೇನೇನು, ಸಚಿವರ ಆಗ್ರಹಗಳು ಏನೇನಿತ್ತು, ಇಲ್ಲಿದೆ ನೋಡಿ ರಿಪೋರ್ಟ್. ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಮಗ್ಗಲ ಮುಳ್ಳಾಗಿದೆ. ಒಂದ್ ಕಡೆ ತಿರುಗಿದ್ರೆ ಸಮುದಾಯಗಳ ಸಿಟ್ಟು, ಮತ್ತೊಂದ್ ಕಡೆಗೆ ಹೊರಳಿದ್ರೆ ಸಚಿವರ ಪಟ್ಟು ಮುಳ್ಳಾಗಿ ಚುತ್ತಾಗಿದೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳನ್ನ ಸೇರಿಸಿರುವುದಕ್ಕೆ ಕಿಡಿಕಾರಿರೋ ವಿಪಕ್ಷಗಳು ಎದೆ ಮೇಲೆಗೆ ಕೂತಿವೆ. ಆದ್ರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಎಂದಿರೋ ಸಿದ್ದರಾಮಯ್ಯ ಸಮೀಕ್ಷೆ ಮುಂದೂಡಲ್ಲ ಅಂತ ಹೇಳೋ ಮೂಲಕ ಸೆಡ್ ಹೊಡೆದಿದ್ದಾರೆ. ಆಯೋಗದ ಎಡವಟ್ಟು, ಸಚಿವರ ಆಕ್ಷೇಪ, ಸರ್ಕಾರದಲ್ಲೇ ಗೊಂದಲ. ಸಿಡಿದ ಸಚಿವರ ಸಮಾಧಾನ ಪಡಿಸಲು ಸಿಎಂ ಯತ್ನ, ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ. ಆಯೋಗದ ಎಡವಟ್ಟು ಮುಂದಿಟ್ಟು ಸಚಿವರ ಪ್ರಶ್ನೆ, ಪರಿಹಾರ ಹುಡುಕಲು ಪ್ರಯತ್ನ. ನಿನ್ನೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಜ್ವಾಲೆ ದಗದಗಿಸಿತ್ತು. ಹಿಂದುಳಿದ ವರ್ಗಗಳ ಆಯೋಗದ 10ಕ್ಕೂ ಹೆಚ್ಚು ಎಡವಟ್ಟುಗಳನ್ನ ಮುಂದಿಟ್ಟ ಸಚಿವರು ಗರಂ ಆಗಿದ್ರು. ಸಮೀಕ್ಷೆ ಮುಂದೂಡಬೇಕೆಂದು ಪಟ್ಟು ಹಿಡಿದಿದ್ರು. ಹಾಗಾದ್ರೆ ಆಯೋಗದ ಎಡವಟ್ಟೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಾವುದೇ ಹೊಸ ಜಾತಿ ಸೇರಿಸುವಾಗ ಅಧ್ಯಯನ ಆಗಬೇಕು. ಹೆಚ್ಚಿನ ಜಾತಿಯನ್ನ ಸೇರ್ಪಡೆ ಮಾಡುವ ಮುನ್ನ ಸರ್ಕಾರ ಮಾನ್ಯತೆ ಕೊಡಬೇಕು. ಬಳಿಕ ಮಾತ್ರ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಸಾಧ್ಯವಾಗುತ್ತೆ. ಆದ್ರೆ ಹಿಂದುಳಿದ ವರ್ಗಗಳ ಆಯೋಗ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದೆ. ಮನವಿಯನ್ನ ಪರಿಗಣಿಸಿ ಎಲ್ಲವನ್ನೂ ಆಯೋಗ ಸೇರ್ಪಡೆ ಮಾಡಿ ಎಡವಟ್ಟು ಮಾಡಿದೆ. ಯಾರ್ಯಾರೋ ಹೆಸರು ಸೇರಿಸಿ ಎಂದು ಮನವಿ ಮಾಡಿದ್ರು. ಅವರು ಹೇಳಿದ ಎಲ್ಲಾ ಜಾತಿಯನ್ನ ಸೇರಿಸಿ ಆಯೋಗ ಎಡವಟ್ಟು ಮಾಡಿರೋದು ಗೊತ್ತಾಗಿದೆ. ಪಟ್ಟಿಯಲ್ಲಿ ಹೆಚ್ಚಿನ ಜಾತಿಯನ್ನ ಸೇರಿಸುವ ಮೊದಲು ಆಯೋಗದಲ್ಲೇ ಚರ್ಚೆ ಆಗಬೇಕಿತ್ತು. ಅದು ಕೂಡ ಆಗಿಲ್ಲ. ಈ ಎಡವಟ್ಟು ಸೇರಿದಂತೆ ಅನೇಕ ವಿಚಾರ ಮುಂದಿಟ್ಟು ಸಚಿವರು ಆಯೋಗದ ಮೇಲೆ ಸಿಟ್ಟಾಗಿದ್ರು. ಈ ವೇಳೆ ಬೇಕಿದ್ರೆ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಟು ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಆಯೋಗದ ಅಧ್ಯಕ್ಷ ಮಧುಸೂದನ್ ಬೇಸರ ಹೊರಹಾಕಿದ್ರಂತೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಇದ್ಯಾವುದಕ್ಕೂ ಮಣದಿಲ್ಲ. ಈತ ರಾತ್ರಿ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಸದಸ್ಯರು ಕ್ರಿಶ್ಚಿಯನ್ ಜಾತಿಗಳ ವಿವರ ಸಲ್ಲಿಸಿದ್ದಾರೆ. ಕಾಂತರಾಜ ಮತ್ತು ಜಯಪ್ರಕಾಶ್ ಹೆಗಡೆ ವರದಿಯಲ್ಲಿ ಉಲ್ಲೇಖವಾಗಿದ್ದನ್ನೇ ಮುಂದುವರೆಸಿದ್ದೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಬಳಿಕವೂ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಿದ ಸಿಎಂ ಎಲ್ಲದಕ್ಕೂ ಮಧ್ಯೆರಿಯೋ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಸಭೆಯಲ್ಲಾದ ಚರ್ಚೆಗಳೇನು, ಈ ಕುರಿತ ಇನ್ಸೈಡ್ ಮಾಹಿತಿ ತೋರಿಸ್ತೇವೆ ನೋಡಿ. ಸರ್ವೆ ಉದ್ದೇಶ ಒಳ್ಳೆಯದು, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಸರ್ವೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಸಚಿವರು ಒತ್ತಾಯಿಸಿದ್ರು. ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರಲು ಚರ್ಚೆ ನಡೆಸಲಾಯಿತು. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಈ ಸರ್ವೆಯಿಂದ ಯಾವುದೇ ಜಾತಿ ನಿರ್ಧಾರವಾಗುವುದಿಲ್ಲ. ಸರ್ವೆ ನಡೆಸಿದ ಬಳಿಕ ದತ್ತಾಂಶದ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಎಂದು ಮಾತುಕತೆ ನಡೆಯಿತು. ಇಷ್ಟೇ ಅಲ್ಲದೆ ದತ್ತಾಂಶದ ಬಳಿಕ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನಿಸೋಣ ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಇಷ್ಟೆಲ್ಲ ಚರ್ಚೆಗಳ ನಡುವೆ ಜಾತಿ ಗಣತಿ ಏನಾದರೂ ಮುಂದೂಡಿಕೆ ಆಗುತ್ತಾ ಎಂಬ ಪ್ರಶ್ನೆ ಎದ್ದಿತ್ತು. ಈ ಗೊಂದಲಕ್ಕೆ ತೆರೆ ಎಳೆದಂತೆ ಮಾತನಾಡಿರೋ ಸಿಎಂ ಎಲ್ಲ ಗೊಂದಲ, ಎಲ್ಲ ಆಗ್ರಹಗಳಿಗೂ ಸೆಡ್ ಹೊಡೆದಿದ್ದಾರೆ. ಜಾತಿ ಗಣತಿ ಮುಂದೂಡಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ನಾವೆಲ್ಲ ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದುಕೊಡ್ತೀವಿ. ಅದನ್ನ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ಅಷ್ಟೇ. ಗೊಂದಲ ಏನಿಲ್ಲ. ಕೆಲವು ಟೈಮ್ ಏನಾಗಿರುತ್ತೆ, ಬಿಕಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನ್ ಮಾಡ್ತಾ ಇತ್ತು ಬಹಳಷ್ಟು ನಮಗೆ ಮಾಹಿತಿ ಇರಲಿಲ್ಲ. ನಿನ್ನೆ ಮಾಹಿತಿ ತಗೊಂಡಿದೀವಿ ನಾವು. ಸೊ ಮಾಹಿತಿ ತಗೊಂಡ್ಮೇಲೆ ಇಟ್ ಇಸ್ ವೆರಿ ಕ್ಲಿಯರ್, ಬಿಕಾಸ್ ದೇ ಆರ್ ನಾಟ್ ಆಡೆಡ್ ಎನಿಥಿಂಗ್.
ಆದರೆ ಬಿಜೆಪಿ ನಾಯಕರು ಇದೊಂದು ಎಡವಟ್ಟಿನ ಸರ್ಕಾರ ಅಂತ ಕರೆಯುತ್ತಿದ್ದಾರೆ. ಯತ್ನಾಳ್ ಕೂಡ ಇದು ಹುನ್ನಾರ ಅಂತ ಕಿಡಿಕಾರಿದ್ದಾರೆ. ಅವ್ರ ಜೀವನ ಪೂರ್ತಿ ಗೊಂದಲ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅವ್ರ ಜೀವನ. ಧರ್ಮಸ್ಥಳದಲ್ಲಿ ಗೊಂದಲ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಈ ಗೊಂದಲ ಕ್ರಿಯೇಟ್ ಮಾಡಿ ಅದರಲ್ಲೇ ಇವರೆಲ್ಲ ಬಿದ್ದಿರಬೇಕು, ಆಚೆ ಬರೇಬಾರದು ಇವರು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಹಳ್ಳ ಹತ್ತೋಗ್ಬಿಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತ ಅಸ್ತ್ರ ಜಾತಿ. ಎಡವಟ್ಟಿನ ಸರ್ಕಾರ. ಅಲ್ಲಿ ಕಮಿಷನ್ ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ರು, ಇನ್ನೊಬ್ರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ. ಅಂತ ಮೂರ್ಖ ಸರ್ವೇರಿ ಲಿಂಗಾಯತ ಕ್ರಿಶ್ಚಿಯನ್ ಅತ್ತ, ಕುರುಬ ಕ್ರಿಶ್ಚಿಯನ್ ಅತ್ತ, ಅಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅತ್ತ. ಇವ್ರನ್ನ ಎದರಲ್ಲಿ ಹೊಡಿಬೇಕು ಅವ್ರು? ಹಂಗೆ ಯಾವ ಜಾತಿ ಅದ ಅಂದ್ರೆ ಜಗತ್ನ ಬ್ರಾಹ್ಮಣರು ಕ್ರಿಶ್ಚಿಯನ್ ಅತ್ತ ಹೋಗಿ ಕಪಾಳಿ ಹೊಡಿಬೇಕ. ಆಯೋಗ ಯಾವ ಮಾಡ್ಯಾನಲ್ಲ ಆಯೋಗದವ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ನೀವು ಬರೀ ಲಿಂಗಾಯತ ಎಲ್ಲ ಹೋಗ್ಬೇಡ್ರಿ. ಇವತ್ತು ಬ್ರಾಹ್ಮಣ ಸಮುದಾಯನೂ ಹೊಡಿಲಿಕ್ಕೆ ಇವತ್ತು ಎಷ್ಟು ಬ್ರಾಹ್ಮಣರೊಳಗೆ ಮಾಡಿಟ್ಟಾರೆ ಅಂದ್ರೆ ಎಲ್ಲಾ ಸಮುದಾಯಗಳು ಓಡದ್ ಛಿದ್ರ ಮಾಡಿ. ರಾಜ್ಯ ಸರ್ಕಾರದ ಜಾತಿ ಗಣತಿ ವಿರೋಧಿಸಿ ಹೈಕೋರ್ಟ್ PIL ವಿಚಾರಣೆ ನಡೆಸಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಹಿಂದುಳಿದ ಆಯೋಗ ಕಾಲಾವಕಾಶ ಕೇಳಿದ್ದು, ಅರ್ಜಿಗಳ ವಿಚಾರಣೆ ಸೆಪ್ಟೆಂಬರ್ 22ಕ್ಕೆ ನಿಗದಿಪಡಿಸಲಾಗಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH